ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಭಗವಂತ ಕೊಟ್ಟು ನೋಡುತ್ತಾನೆ, ಕೊಡದೇ ನೋಡುವನು. ಎಲ್ಲವೂ ಇದ್ದಾಗ ನೀನೆಷ್ಟು ಹೃದಯವಂತನೆಂದು, ಏನೂ ಇಲ್ಲದಾಗ ನೀನೆಷ್ಟು ಸಂತೃಪ್ತನೆಂದು. ಗೊತ್ತಾಯ್ತಾ? ಕೊಟ್ಟು ನೋಡ್ತಾನೆ, ಕೊಡದೇನೂ ನೋಡ್ತಾನೆ. ನೀನು ಕೊಟ್ಟಾಗ ಹೇಗಿರ್ತೀಯ, ಕೊಡದೇ ಇದ್ದಾಗ ಹೇಗಿರ್ತೀಯ ಅನ್ನೋದನ್ನು ಪರೀಕ್ಷೆ ಮಾಡ್ತಾನೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಗುರುಚರಿತ್ರೆಯ 18ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಗುರುಚರಿತ್ರೆ ಕೇಳಿ ನಿಮ್ಮ ಕಷ್ಟಗಳು ಎಲ್ಲವೂ ಪರಿಹಾರ ಆಗತ್ತೆ ಅಂತ ಗುರುಗಳು ತಿಳಿಸಿದ್ದಾರೆ. ಶ್ರೀ ನರಸಿಂಹ ಸರಸ್ವತಿ ಯತಿಗಳು ಕೃಷ್ಣಾ ಸಂಗಮ ಕ್ಷೇತ್ರದಲ್ಲಿ 12 ವರ್ಷ ತಂಗಿದ್ದರು. ಈ ಸ್ಥಳಕ್ಕೆ ಈಗ ನರಸಿಂಹವಾಡಿ ಎನ್ನುತ್ತಾರೆ. ಅಲ್ಲಿಂದ ಭಿಕ್ಷೆಗಾಗಿ ನಿತ್ಯವೂ ಅಮರವಾಡಕ್ಕೆ ಹೋಗಿ ಬರುತ್ತಿದ್ದರು. ಆ ಗ್ರಾಮದಲ್ಲಿ ಒಬ್ಬ ಸಾತ್ವಿಕನಾದ ಬ್ರಾಹ್ಮಣನಿದ್ದನು. ಆತನು ಭಿಕ್ಷಾವೃತ್ತಿಯಿಂದಲೇ ಜೀವನ ನಡೆಸುತ್ತಿದ್ದನು. ಏನೂ ಭಿಕ್ಷೆ ಸಿಗದ ದಿನ ಮನೆಯಂಗಳದ ಅವರೇಕಾಯಿಯ ಪಲ್ಯವನ್ನೇ ತಿಂದು ತೃಪ್ತನಾಗುತ್ತಿದ್ದನೋ. ಶ್ರೀ ಗುರುಗಳು ಒಂದು ದಿನ ಆತನ ಮನೆಗೆ ಭಿಕ್ಷೆಗೆ ಹೋದರು. ಆತನು ಅವರನ್ನು ಸತ್ಕರಿಸಿ ಅವರೇಕಾಯಿ ಪಲ್ಯವನ್ನೇ ಭಿಕ್ಷೆ ಹಾಕಿದರೋ. ಗುರುಗಳು ಶುಭವಸ್ತು ಎಂದು ಹರಿಸಿ ಹೋಗುವ ಮುಂಚೆ ಅವರೇ ಬಳ್ಳಿಯನ್ನು ಕಿತ್ತೆಸೆದು ಬಿಟ್ಟರು. ಆತನ ಪತ್ನಿಯ ಆಪತ್ಕಾಲಗೆಂದು ಬೆಳೆಸಿದ್ದ ಬಳ್ಳಿಯು ಹೋಯಿತಲ್ಲ ಎಂದು ದುಃಖಿತಳಾದಳು. ಆಗ ಬ್ರಾಹ್ಮಣನು, ದುಃಖಿಸಬೇಡ, ನಮ್ಮ ಬಡತನ ಕಳೆಯಿತು ಎಂದುಕೋ. ನಮ್ಮ ಉದ್ಧಾರಕ್ಕೆಂದೇ ಆ ಯತಿಗಳು ನಮ್ಮಲ್ಲಿಗೆ ಬಂದಿದ್ದರು ಎಂದನೋ. ಗಂಡ ಹೆಂಡತಿಗೆ ಹೇಳ್ತಾನೆ, ಆ ಯತಿಗಳು ನಮ್ಮ ಕಷ್ಟ ಇಲ್ಲಿಗೆಲ್ಲ ಪರಿಹಾರವಾಯಿತು, ಆ ಯತಿಗಳು ನಮ್ಮ ಕಷ್ಟ ಪರಿಹಾರ ಮಾಡೋಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊ ಅಂತಾರೆ. ಅನಂತರ ಅವರೇ ಬಳ್ಳಿಯನ್ನು ಬೇರು ಸಹಿತ ಅಗಿಯಲು ಹೋದಾಗ ನಿಧಿ ತುಂಬಿದ ಕೊಡವೊಂದು ಅವರಿಗೆ ಸಿಕ್ಕಿತು. ದಂಪತಿಗಳು ಶ್ರೀ ಗುರುಗಳ ತಮ್ಮನ್ನು ಅನುಗ್ರಹಿಸಲೆಂದೇ ಬಳ್ಳಿಯನ್ನು ಕಿತ್ತೆಸಿದರೆಂದು ಅರಿಯಿತು. ಅವರ ದರ್ಶನಕ್ಕೆ ಕೃಷ್ಣಾ ಸಂಗಮಕ್ಕೆ ಹೋದರು. ಗೊತ್ತಾಯ್ತಾ? ಅದು ಸುಮ್ಮನೆ ಗುರುಗಳು ಯಾರೂ ಆ ಥರ ಮಾಡಲ್ಲ. ನಮಗೆ ಒಳ್ಳೆಯದಕ್ಕೆ ಮಾಡೋದಕ್ಕೇನೇ ನಮಗೆ ಬರೋದು. ಆದರೆ ನೋಡಬೇಕು ಆಡಂಬರದ ಗುರುಗಳು ಯಾರು, ಈ ಗುರುಗಳು ಯಾರು, ಒಳ್ಳೆಯ ಗುರುಗಳು ಯಾರು ಅಂತ ನೋಡಬೇಕು ನೀವು. ಗೊತ್ತಾಯ್ತಾ? ಶ್ರೀ ಗುರುಗಳು ಆ ದಂಪತಿಗಳನ್ನು ಆಶೀರ್ವದಿಸಿ, ನೀವು ನಿಮಗೆ ನಿಧಿ ದೊರಕಿದ್ದನ್ನು ರಹಸ್ಯವಾಗಿಡಬೇಕು, ಯಾರಿಗೂ ಹೇಳಬೇಡಿ, ನಿಮ್ಮ ಬಡತನ ನಾಶವಾಗಲಿ ಎಂದು ಹಾರೈಸಿದರು. ಅಂದಿನಿಂದ ಆ ಬಡ ದಂಪತಿಗಳು ಸ್ಥಿತಿವಂತರಾಗಿ ನೆಮ್ಮದಿಯಿಂದ ಬಾಳಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆ 18ನೇ ಅಧ್ಯಾಯ ಸಂಪೂರ್ಣವಾಯಿತು. ಶ್ರೀ ದತ್ತಹೃದಯಂ ಅನಿಲ್ಯಾಂ ವರದಃ ಶಂಭೋ ಕೌಬೇರ್ಯಾಂ ಜಗತಃ ಪ್ರಭು ಈಶಾನ್ಯಂ ಪಾತು ಮೇ ರಾಮೋ ಊರ್ಧ್ವಂ ಪಾತು ಮಹಾಮಿನಿಃ ಷಡಕ್ಷರೋ ಮಂತ್ರಂ ಪಾತಃ ದಂತಜಗತೀತೀತ ಏವಂ ಪಂಕ್ತಿ ದಶೋರಕ್ಷೆ ದ್ಯುದು ರಾಜ ವರಪ್ರದ. ಇವತ್ತು 18ನೇ ಅಧ್ಯಾಯ ಗುರುಚರಿತ್ರೆಯನ್ನು ನಾವು ಕೇಳಿದ್ವು. ನಾಳೆ 19ನೇ ಅಧ್ಯಾಯ ಕೇಳ್ಕೊಳ್ಳೋಣ. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 26/11/2024 ಮಂಗಳವಾರ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ, ಕೃಷ್ಣಪಕ್ಷ, ತಿಥಿ ಏಕಾದಶಿ, ರಾತ್ರಿ 3 ಗಂಟೆ 13 ನಿಮಿಷ, ನಕ್ಷತ್ರ ಹಸ್ತ, ರಾತ್ರಿ 4 ಗಂಟೆ 55 ನಿಮಿಷದ ತನಕ ಇದೆ. ಮಳೆ ಅನುರಾಧ 3ನೇ ಪಾದ. ರಾಹುಕಾಲ 3 ಗಂಟೆ 2 ನಿಮಿಷದಿಂದ 4 ಗಂಟೆ 28 ನಿಮಿಷದ ತನಕ ಇದೆ. ಗುಳಿಕ ಕಾಲ 12:10ರಿಂದ 1:36 ತನಕ ಇದೆ. ಯಮಗಂಟ ಕಾಲ 9:18ರಿಂದ 10:44 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿದ್ರು, ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ.
ಇದು ಗುರುಚರಿತ್ರೆಯನ್ನೆಲ್ಲ ಕೇಳಿ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಗುರು ನಮ್ಮ ದತ್ತಾತ್ರೇಯರು ಅಂತ ಕೇಳ್ಕೊತೀವಿ. ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.